ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತು ಫುಲ್ ಆರ್ಟ್ ಆ್ಯಂಡ್ ಕ್ರಿಯೇಟಿವಿಟಿಗೆ ಒಂದು ಮೀಸಲಾಗಿಟ್ಟಿದ್ವಿ ಅಂತಲೇ ಹೇಳ್ಬೋದು. ವಿಮೆನ್ ಮನೆಯಲ್ಲೇ ಕೂತ್ಕೊಂಡು ಏನೆಲ್ಲ ಡಿಫ್ರೆಂಟ್ ಆಗಿ ಮಾಡ್ಬೋದಾದಂಥ ಸಿಂಪಲ್ ಆಗಿರುವಂಥ ಹಾಗೆಯೇ ಬ್ಯೂಟಿಫುಲ್ ಆಗಿ ಕಾಣುವಂತಹ ಕೆಲವೊಂದಿಷ್ಟು ಒಂದು ಆರ್ಟ್ ಅಂತಲೇ ಹೇಳ್ಬೋದು. ನೀವು ನೋಡಿದ್ರಿ ವಾಲ್ ಹ್ಯಾಂಗಿಂಗ್ಸ್ ನೋಡಿದ್ರಿ, ಪಾಟನ್ನು ಯಾವ ರೀತಿ ಡಿಸೈನ್ ಮಾಡೋದು ಅಂತ ನೋಡಿದ್ರಿ. ಹಾಗೆಯೇ ಮನೆಯಲ್ಲಿ ಸಿಂಪಲ್ ಆಗಿ ರಂಗೋಲಿ ಬರೆದಿರೋರು ಕೂಡ ಯಾವ ರೀತಿ ರಂಗೋಲಿನ ಫ್ಲವರನ್ನು ಹಾಕ್ಬೋದು ಅಂತ. ನೀರಲ್ಲಿ ರಂಗೋಲಿ ನಿಮಗೆಲ್ಲ ಗೊತ್ತು, ಫ್ಲವರ್ ರಂಗೋಲಿ ಗೊತ್ತಿರುತ್ತೆ. ವೆರೈಟಿ ರಂಗೋಲಿಗಳಲ್ಲಿ ನೀರಲ್ಲಿ ರಂಗೋಲಿ ಬಿಡೋದಂಥದ್ದು ಕೂಡ ತುಂಬಾ ಡಿಫ್ರೆಂಟ್ ಆಗಿರುವಂಥದ್ದು. ನೀರಲ್ಲಿ ರಂಗೋಲಿ ಹೇಗೆ ಬಿಡೋಕ್ಕೆ ಸಾಧ್ಯ, ರಂಗೋಲಿ ಹೇಗೆ ಉಳ್ಕೊಳ್ಳುತ್ತೆ ಅಂತ ನಿಮ್ಗೆ ಡೌಟ್ ಆಗಿರ್ಬೋದಲ್ವಾ? ಬನ್ನಿ ಸವಿತಾ ನಮ್ಗೆ ತೋರಿಸ್ಕೊಡ್ತಾರೆ. ಸವಿತಾ ಏನು ಮಾಡ್ತೀರಾ ಇವಾಗ? ಈಗ ನೀರ್ ಮೇಲೆ ಯಾವ ಥರ ಒಂದು ರಂಗೋಲಿ ಹಾಕಿ, ಇದು ಏನಾಗುತ್ತೆ ಗೊತ್ತಾ, ಏನಾದರೂ ಫಂಕ್ಷನ್ಗಳಲ್ಲಿ ಈಗ ಟೇಬಲ್ ಮೇಲೆ ಇಡ್ಬೋದು, ಇಲ್ಲಾಂದ್ರೆ ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬಗಳಲ್ಲಿ ದೇವ್ರ ಮುಂದೆ ಇಡ್ಬೋದು. ಇದೊಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಈ ರಂಗೋಲಿ. ಹೇಗೆ ಅಂತ ಹೇಳಿದ್ರೆ, ಈ A4 ಶೀಟ್ ಅಂತ ಸಿಗುತ್ತೆ, ಎಲ್ಲ ಶಾಪ್ಸ್ಗಳಲ್ಲಿ A4 ಶೀಟ್ ಸಿಗುತ್ತೆ. ಅದು ಯಾವ ಥರ ಇರುತ್ತೆ ಅಂದರೆ, ಈ ಥರ ಗ್ಲಾಸ್ ಥರ ಪ್ಲೇನಲ್ಲಿ ಇರುತ್ತೆ. ಇದು A4 ಶೀಟು ಗ್ಲಾಸ್ ಥರ ಪ್ಲೇನಲ್ಲಿ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ಯಾವುದಾದ್ರೂ ಒಂದು ಡಿಸೈನ್ ಬಂದರೂ ಓಕೆ. ಈ ಗಣೇಶ ಬರಲಿಲ್ಲ ಅಂತ ಹೇಳಿದ್ರು ಒಂದು ಇದರೊಳಗೆ ಇರುತ್ತೆ, ಯಾವ್ದಾದ್ರು ಒಂದು ಕ್ಯಾಲೆಂಡರ್ ತಗೊಳ್ರಿ, ಅದರಲ್ಲಿ ಇರುತ್ತೆ. ಇದು ಅದ್ರ ಕೆಳಗೆ ಕ್ಯಾಲೆಂಡರ್ ಕೆಳಗೆ ಇಟ್ಟರೆ ಇದು ಟ್ರಾನ್ಸ್ಪರೆಂಟ್ ಶೀಟ್ ಅಲ್ಲ ಕಾಣುತ್ತೆ. ಆವಾಗ ಏನು ಮಾಡ್ಬೇಕಂತ ಹೇಳಿದ್ರೆ, ಈ 3D ಔಟ್ಲೈನರ್ ಸಿಗುತ್ತೆ. ಸೊ ಈ 3D ಔಟ್ಲೈನರ್ನ ತಗೊಂಡು ಈ ಥರ ನೋಡಿ, ಇಲ್ಲಿ ನಾನೆಲ್ಲ ಇದು ಔಟ್ಲೈನ್ ಹಾಕಿರೋದು ಫುಲ್ಲು ಈ 3D ಔಟ್ಲೈನಲ್ಲಿ ಹಾಕಿ. ಓಕೆ, ಇದು ಕಲರ್ ಬಂದು ಗ್ಲಾಸ್ ಕಲರ್ ಅಂತಾನೆ ಸಿಗುತ್ತೆ ಶಾಪ್ಗಳಲ್ಲಿ. ಇದು ಈಗ ಗ್ಲಾಸ್ ಪೇಂಟಿಂಗಿಗೆ ಯೂಸ್ ಮಾಡ್ತಾರೆ. ಸೊ ಆ ಗ್ಲಾಸ್ ಕಲರ್ನ ಯೂಸ್ ಮಾಡಿರೋದು ಇದು ಗಣೇಶ. ಇದು ಈ ತರ ನಾವು ಏನಾದ್ರೂ ಓನಲ್ಲಿ ನಾವು ಕ್ರಿಯೇಟ್ ಪ್ಲೇನ್ ಆಗಿರೋದಕ್ಕೆ ಪೇಂಟ್ ಮಾಡಿ ಅದನ್ನ ಈ ತರ ಓನ್ ಪ್ಲೇನ್ ಆಗಿ ಮಾಡಿದ್ನ ಕ್ರಿಯೇಟ್ ಮಾಡ್ಕೊಂಡು ನಾವು ಮಾಡಿದ್ನ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಒಂದು ಬೌಲಲ್ಲಿ ನೀರ್ ತಗೊಳ್ಬೇಕು. ನೀರ್ ತಗೊಂಡಾದ್ಮೇಲೆ ಇದೇನ್ ಮಾಡ್ಬಿಡ್ಬೇಕು, ಒಂದೇ ಸರಿ ಹೀಗೆ ಬಿಟ್ಬಿಡಬಾರ್ದು. ಬಿಟ್ರೆ ಅದೇನಾಗುತ್ತೆ, ಒಳಗಡೆ ಹೋಗ್ಬಿಡುತ್ತೆ. ಅದಕ್ಕೆ ಇದೇನ್ ಮಾಡ್ಬೇಕು, ಎರಡು ಕೈಯಲ್ಲಿ ಈ ತರ ಇಟ್ಕೊಂಡು ನಾವು ನೋಡ್ಕೊಳ್ಬೇಕು, ಸೆಂಟರ್ ಬೇಕಾ ಯಾವ ತರ ಬೇಕು ನೋಡ್ಕೊಂಡು ಹೀಗೆ ಬಿಟ್ಬಿಡ್ಬೇಕು. ನೋಡಿ ಈಗ ತೇಲ್ತಾ ಇದೆ ಇದು, ಇದ್ರ ಮೇಲೆ ನೀರು ಬಿದ್ದಿಲ್ಲ, ಏನು ಇಲ್ಲ, ನಿಧಾನಕ್ಕೆ ಬಿಟ್ಬಿಡ್ಬೇಕು. ಸೊ ಈ ತರ ಹಾಕೊಂಡು ಇದು ಗ್ಲಿಟರ್ ಸಿಗುತ್ತೆ ಶಾಪ್ಸ್ಗಳಲ್ಲಿ. ಈ ಗ್ಲಿಟರ್ಸ್ನ ಏನು ಮಾಡಬೇಕು, ಸೈಡಿಂದ ಹಾಕೊಂಡು ಹೋಗ್ಬೇಕು. ನೀರೊಳಗೂ ರಂಗೋಲಿ ಹಾಕ್ತೀರಾ ನೀವು? ಹೌದು, ನೀರೊಳಗೂ ರಂಗೋಲಿ ಬರುತ್ತೆ. ಯಾವ ಇದೇ ರಂಗೋಲಿ ಯೂಸ್ ಮಾಡ್ತೀರಾ? ಇಲ್ಲ, ಅದು ಪ್ಯೂರ್ ಈ ರಂಗೋಲಿ ನಾವು ಹಾಕ್ತೀವಲ್ಲ, ವೈಟ್ ರಂಗೋಲಿ ಯೂಸ್ ಮಾಡ್ತೀವಿ ನೀರೊಳಗೂ. ಅದು ಹೇಗೆ ಕೂರುತ್ತೆ? ಅದು ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಫಸ್ಟ್ ರಂಗೋಲಿ ಹಾಕೊಳ್ಳೋ ಮೊದಲು, ಈಗ ಪ್ಲೇಟಲ್ಲಿ ಹಾಕೊಳ್ಳೋದಾದ್ರೆ ಫಸ್ಟ್ ಪ್ಲೇಟಿಗೆ ಆಯಿಲ್ ಹಾಕೊಂಡ್ಬಿಡ್ಬೇಕು. ಯಾವುದೇ ಆಯಿಲ್ ಹಾಕಿ 1-2 ಮಿನಿಟ್ಸ್ ಬಿಟ್ಬಿಡ್ಬೇಕು. ಅದು ಆಯಿಲ್ ಸ್ಪ್ರೆಡ್ ಆಗ್ತಾ ಇದ್ದಾಗೆ ರಂಗೋಲಿ ತಗೊಂಡು ತೆಳುವಲ್ಲಿ ರಂಗೋಲಿ ಹಾಕ್ಬೇಕು. ಅದು ಏನಾಗುತ್ತೆ, ಆಯಿಲ್ ಇದಕ್ಕೆ ಆ ಬೇಸಿಗೆ ರಂಗೋಲಿ ಇಟ್ಕೊಳ್ಳುತ್ತೆ. ಸೊ ಅದು ಇಟ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಬದಿಯಿಂದ ರಂಗೋಲಿ ಹಾಕಾದ್ಮೇಲೆ ನೀರ್ನ ಬದಿಯಿಂದ ಹಾಕ್ಬೇಕು. ನಾವು ಒಂದೇ ಸರಿ ನೀರ್ ಹಾಕಿದ್ರೆ ಅದು ಸ್ಪ್ರೆಡ್ ಆಗ್ಬಿಡುತ್ತೆ. ಸೈಡಿಂದ ನೀರ್ ಹಾಕ್ತಾ ಬಂದ್ರೆ ಅದು ನೀರ್ ಕುತ್ಕೊಂಡ್ಬಿಡುತ್ತೆ, ಒಳಗೆ ರಂಗೋಲಿ ಇರುತ್ತೆ, ಮೇಲೆ ನೀರಿರುತ್ತೆ. ಸೊ ಪೂನಾ ರಂಗೋಲಿ ನಿಮಗೆಲ್ಲ ಗೊತ್ತಿರ್ಬೋದು. ಪೂನಾ ರಂಗೋಲಿ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಕಲರ್ಫುಲ್ ಆಗಿರುತ್ತೆ. ಸೊ ಪೂನಾ ರಂಗೋಲಿ ಕೂಡ ಹಾಕಿ ತೋರಿಸ್ತಾರೆ ಸವಿತಾ. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಈಗ ಪೂನಾ ರಂಗೋಲಿ ಹಾಕುವಾಗ ಮೇನ್ ಬೇಕಾಗಿರೋದು ಒಂದು ದಾರ, ಒಂದು ಇದು ಚೊಪ್ಪಿಸ್ಬೇಕು. ನಾವು ಈಗ ಸರ್ಕಲ್ ಹಾಕೊಳ್ಬೇಕಾಗತ್ತೆ. ಸರ್ಕಲ್ ಹಾಕೊಳ್ಳೋದು ನಾನು ಜಸ್ಟ್ ಒಂದು ತೋರಿಸ್ತೀನಿ ನೋಡಿ. ಹೀಗೆ ಈ ತರ ಒಂದು ಸರ್ಕಲ್ ಹಾಕೊಳ್ಬೇಕು. ಇದರಲ್ಲೇ ನಾವು ದೊಡ್ಡ ಸರ್ಕಲ್ ಹಾಕ್ಬೋದು. ಇದು ದಾರ ಉದ್ದ ಹೋಗ್ತಾ ಹೀಗೆ ಸರ್ಕಲ್ ಬರುತ್ತೆ. ಓಕೆ, ಸೊ ನಮ್ಗೆ ಎಷ್ಟು ತರ ಬೇಕು ಸರ್ಕಲ್, ಅಷ್ಟು ದೊಡ್ಡದು ಸರ್ಕಲ್ ಹಾಕ್ಬೋದು. ಹೌದು, ಈಗ ಸರ್ಕಲ್ ಹಾಕಿದ್ಮೇಲೆ ಈಗ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ. ಈಗ ಕಲರ್ಸ್ ಫಸ್ಟ್ ಕಾಂಬಿನೇಷನ್ ಕಲರ್ಸ್ಗಳನ್ನ ನೋಡ್ಕೊಳ್ಬೇಕು. ಈಗ ನಾವು ಡಾರ್ಕ್ ಕಲರ್ ತಗೊಂಡ್ವಿ ಅಂದ್ರೆ ನೆಕ್ಸ್ಟ್ ತಗೊಳ್ಳುವಾಗ ಲೈಟ್ ಕಲರ್ ತಗೊಳ್ಬೇಕು, ನೆಕ್ಸ್ಟ್ ಡಾರ್ಕ್, ಆ ತರ ಸ್ಟೆಪ್ ವೈಸ್ ಹೋಗ್ಬೇಕಾಗತ್ತೆ. ಬಟ್ ಇದು ಪ್ರಾಕ್ಟೀಸ್ ಇರಬೇಕು. 1 ವೀಕ್ ಆದ್ರೂ ಪ್ರಾಕ್ಟೀಸ್ ತಗೊಂಡ್ರೆ ನಾವು ಈಸಿಯಲ್ಲಿ ಹಾಕ್ಬೋದು. ಈಗ ಜಸ್ಟ್ ಒಂದು ತೋರಿಸ್ತೀನಿ ನೋಡಿ. ದಪ್ಪಗೆ ಬರುತ್ತೆ, ತುಂಬಾ ದಪ್ಪ ಬರುತ್ತೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಪೂನಾ ರಂಗೋಲಿ ಹಾಕುವಾಗ ಎಲ್ಲಾ ರಂಗೋಲಿ ಯೂಸ್ ಮಾಡಕ್ ಬರಲ್ಲ. ಪೂನಾ ರಂಗೋಲಿ ಅಂತಾನೆ ಸಿಲ್ಕ್ ರಂಗೋಲಿ ಅಂತ ಹೇಳಿ ಸಿಗುತ್ತೆ. ಸೊ ಆ ಸಿಲ್ಕ್ ರಂಗೋಲಿ ತಗೊಂಡ್ರೆ ಈ ತರ ಫನಲ್ ಅಲ್ಲಿ ತುಂಬಾ ಈಸಿಯಲ್ಲಿ ಬೀಳುತ್ತೆ ಈ ಸಿಲ್ಕ್ ರಂಗೋಲಿ. ನೋಡಿ, ಅದ್ರಲ್ಲೇ ನಮ್ಗೆ ಯಾವ ತರ ಬೇಕು ಡಿಸೈನ್ ನ ಕ್ರಿಯೇಟ್ ಮಾಡ್ಕೊಳ್ಬೋದು ನಾವು. ನೋಡಿ, ಇದೊಂದು ಡಿಸೈನ್ ಆಯ್ತು. ಸೊ ರಂಗೋಲಿ ಇಟ್ಕೊಳಕ್ ಬರ್ಲಿಲ್ದವರು ಈ ಫನಲ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು.
ನೋಡಿದ್ರಲ್ಲ ವೀಕ್ಷಕರೇ, ಹೆಣ್ಮಕ್ಳಿಗೆ ಯಾವ ರೀತಿ ಕ್ರಿಯೇಟಿವಿಟಿ ಅನ್ನೋದು ತುಂಬಾ ಇಷ್ಟ ಆಗುತ್ತೆ. ಎಸ್ಪೆಷಲಿ ಇವತ್ತು ನೀವು ನೋಡಿದ್ರೆ ರಂಗೋಲಿ ಎಷ್ಟು ವೆರೈಟಿ ರಂಗೋಲಿ ಹಾಕ್ಬೋದು, ಹಾಗೆಯೇ ಪೇಂಟಿಂಗ್ಸ್ ಇರ್ಬೋದು, ಸೊ ವಾಲ್ ಹ್ಯಾಂಗಿಂಗಲ್ಲಿ ಇರ್ಬೋದು, ಹಾಗೆಯೇ ಪಾಟ್, ಎಷ್ಟೊಂದು ವೆರೈಟಿ ಮಾಡಬಹುದು ಅಂತ. ಮನೇಲಿ ಸಿಂಪಲಾಗಿ ಕೂತ್ಕೊಂಡು ನನಗೆ ಟೈಮ್ ಪಾಸ್ ಆಗ್ತಿಲ್ಲ ಅಂತ ಅನ್ನೋರು ಇರ್ಬೋದು, ಅಥವಾ ಏನಾದರೂ ಮಾಡಬೇಕು ಹೊಸ್ತನ ಕ್ರಿಯೇಟಿವಿಟಿ ನನಗೆ ಇಷ್ಟ ಮಾಡಬೇಕು ಅನ್ನೋರಿಗೆ ತುಂಬಾ ಬೆಸ್ಟ್ ವೇ ಅಂತಲೇ ಹೇಳ್ಬೋದು. ಸೊ ಹೆಣ್ಮಕ್ಳು ಸ್ಪೆಷಲಿ ಗೃಹಿಣಿಯರಿಗಾಗಿ ಇವತ್ತಿನ ಒಂದು ಎಪಿಸೋಡನ್ನು ಮೀಸಲಾಗಿಡ್ತಾ ಇದ್ದೀನಿ. ಇದು ಇವತ್ತಿನ ಸುಹಾಸಿನಿ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.